ವೆಲ್ಕಮ್ ಟು ಮೈ ಮಿನಿ ವ್ಲಾಗ್ ಎಪಿಸೋಡ್ಸ್. ನನ್ನ ಒಂದು ಮಾರ್ನಿಂಗ್ ರೂಟೀನ್ ಇದೇ ಆಗಿರುತ್ತೆ. ಮುದ್ದಾಡು, ಅವನಿಗೆ ಡೈಪರ್ ಚೇಂಜ್ ಮಾಡು, ಹಾಲು ಕುಡಿಸು ಎಲ್ಲ ಆದಮೇಲೆ ಅವನು ಹೋಗಿ ನಮ್ಮ ಮದರ್ ಇನ್ ಲಾ ಕೊಟ್ಬಿಟ್ಟು ನಾನು ಫ್ರೆಶ್ ಅಪ್ ಆಗ್ತೀನಿ. ಸೊ ಹಾಗೆ ಫ್ರೆಶ್ ಅಪ್ ಆಗಿ ನಾನು ಮನೇಲೇ ಕೂತು ಕೆಲಸ ಮಾಡ್ತಾ ಇದ್ದೀನಿ. ಇದು ನಿಮ್ಗೆಲ್ಲರಿಗೂ ಗೊತ್ತು, ತುಂಬ ದಿನದಿಂದ ಫಾಲೋ ಮಾಡ್ತಿದ್ರೆ. ನ್ಯೂ ಮಾಮ್ ಆಗಿದ ತಕ್ಷಣ ಎಷ್ಟೋ ಜನಕ್ಕೆ ಕೆರಿಯರ್ ಬ್ರೇಕ್ ಆಗುತ್ತೆ. ಅವ್ರಿಗೆ ಮತ್ತೆ 6 ಮಂತ್ಸ್ ಆದಮೇಲೆ ಆಫೀಸ್ಗೆ ಹೋಗ್ಬೇಕಂದ್ರೆ ಎಷ್ಟು ನೋವು ಇರುತ್ತೆ ಅವ್ರಿಗೆ, ಪಾಪನ ಮನೇಲಿ ಬಿಟ್ಟು ಹೋಗೋದು. ಹೌದು, ಆದರೆ ಎಲ್ಲರಿಗೂ ಮನೇಲಿ ಕೆಲಸ ಮಾಡೋ ಆಪರ್ಚುನಿಟಿ ಇದ್ದರೆ ಎಷ್ಟು ಚೆನ್ನಾಗಿರುತ್ತಲ್ಲ. ಎಸ್, ನಿಮಗೆ ಆಪರ್ಚುನಿಟಿ ಇದೆ, ಆದರೆ ಗ್ರ್ಯಾಬ್ ಮಾಡ್ಕೊಳ್ಳೋದು ನಿಮಗೆ. ನಾನು ಮನೇಲೇ ಕುತ್ಕೊಂಡು ಸಂಪಾದನೆ ಮಾಡ್ತಾ ಇದ್ದೀನಿ. ನಾನು ಇವಾಗ ಬಿಸ್ನೆಸ್ ಮೆಂಟರ್ ಆಗಿ ಪೀಪಲ್ನ ಗೈಡ್ ಮಾಡ್ತಾ ಇದ್ದೀನಿ. ನೀವು ಕೂಡ ಹೇಗೆ ಮಾಡ್ಬೋದು ಅಂತ. ಸೊ ಡೀಟೇಲ್ಸ್ ಅಂತ ಕಮೆಂಟ್ ಮಾಡಿ, ಇಲ್ಲ DM ಮಾಡಿ, ನಿಮಗೆ ನಾನು ಡೀಟೇಲ್ಸ್ ಪ್ರೊವೈಡ್ ಮಾಡ್ತೀನಿ. ಹಾಗೆ ನನಗೆ ಹೊರಗಡೆ ಹೋಗಬೇಕಿತ್ತು. ಹೊರಗಡೆ ಹೋಗಿ ಬಂದು ಫ್ರೆಶ್ ಅಪ್ ಆಗಿ ಮತ್ತೆ ಪಾಪುಗೆ ಇಲ್ಲಿ ನಾನು ಮಧ್ಯಾಹ್ನಕ್ಕೆ ಪಾಲಕಲ್ಲಿ ಕಿಚಡಿ ಮಾಡಿಕೊಡ್ತಾ ಇದ್ದೀನಿ. ನನ್ನ ಪಾಪು ಎಲ್ಲ ತಿನ್ನೋದು ತೋರಿಸಲ್ಲ, ಬರೀ 1 ಮೀಲ್ ನಿಮಗೆ ತೋರಿಸೋದು. ಬೆಳಗ್ಗೆನೂ ತಿಂತಾನೆ, ನೈಟು ತಿಂತಾನೆ, ಬಟ್ ನಾನು ಎಲ್ಲ ಮೀಲ್ ತೋರಿಸ್ತಾ ಇಲ್ಲ. ಹಾಗೆ ಹೇಳಿದ್ನಲ್ಲ, ನಾನು ತುಂಬ ಫಾಲೋ ಮಾಡೋದು ಕಮ್ಮಿ ಅಂತ. ನೋಡಿ, ಇವತ್ತು ನಾನು ವರ್ಕೌಟ್ ಮಾಡಿಲ್ಲ, ಡೈರೆಕ್ಟಾಗಿ ತಿಂದೆ, ಸ್ವಲ್ಪ ರೂಮ್ ಕ್ಲೀನ್ ಮಾಡಿಕೊಂಡೆ. ಪಾಪು ಮನ್ಕೊಂಡಿದ್ದ, ಹಾಗೆ ಪಾಪು ಎದ್ದಿದ್ದು ಆಯಿತು. ಅಷ್ಟರಲ್ಲಿ ಬರೀ ನನ್ನ ರೂಮ್ ಚಿಕ್ಕ ಪುಟ್ಟ ಕೆಲಸ ಮಾಡಿಕೊಂಡೆ, ಬೇರೆ ಏನು ಎಂಥ ಕೆಲಸ ನಾನು ಮಾಡಲ್ಲ. ಒಂದು ಶೇಕ್ ಕುಡಿದು ಡಿನ್ನರ್ ಮುಗಿಸಿ ನನ್ನ ಡೇ ಮುಗಿಸ್ತೆ. ನೆಕ್ಸ್ಟ್ ದಿನ ಸಿಗ್ತೀನಿ. ಬಾಯ್.